ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ಇವತ್ತಿನ ನಮ್ಮ ಪಯಣ ಪ್ಲೇನೋ ಡೌನ್ ಟೌನ್ ಕಡೆಗೆ. ನೆನಪಿದೆಯಾ, ನಾನು ಹಿಂದೆ ಒಂದು ಬಸಂತ್ ಮೇಳ ಅಂತ ಒಂದು ಕಾರ್ಯಕ್ರಮದ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಆ ಕಾರ್ಯಕ್ರಮ ನಡೆದಿದ್ದು ಈ ಪ್ಲೇನೋ ಡೌನ್ ಟೌನಲ್ಲೇ. ಹಾಗಾಗಿ ನಾವು ಈ ಡೌನ್ ಟೌನ್ನ ವಿಸಿಟ್ ಮಾಡೋ ಒಂದು ಅವಕಾಶ ಸಿಕ್ತು. ಅಲ್ಲಿ ಹೋದಾಗ ನನಗಂತೂ ತುಂಬಾ ಆಶ್ಚರ್ಯ ಆಯಿತು. ಯಾಕಂದರೆ ಪ್ಲೇನು ತುಂಬ ದೊಡ್ಡದಾಗಿದೆ. ಪ್ಲೇನೋ ಸಿಟಿಯಲ್ಲಿ ನಾವು ನೋಡಿರೋ ಭಾಗ ಬಂದುಬಿಟ್ಟು ತುಂಬಾ ಸಿಟಿ ಫೀಲ್ ಕೊಟ್ಟರೆ, ಇಲ್ಲಿ ಬಂದಿದ್ದ ತಕ್ಷಣ ಒಂದು ರೀತಿ ಡಿಫ್ರೆಂಟ್ ಅನುಭವನೇ ಆಯಿತು. ಆ ಒಂದು ಲೊಕೇಶನ್ ಏನಿತ್ತು, ಬಸಂತ್ ಮೇಳ ನಡೆದಂಥ ಲೊಕೇಶನ್, ಅದರ ಹತ್ತಿರ ಡಾರ್ಟ್ ಸ್ಟೇಷನ್ ಇತ್ತು. ಡಾರ್ಟ್ ಸ್ಟೇಷನ್ ಹತ್ತಿರ ಈ ರೀತಿ ಸುಂದರವಾದ ಕಲಾಕೃತಿಯನ್ನು ನಮಗೆ ನೋಡೋದಕ್ಕೆ ಸಿಕ್ತು. ಅದನ್ನು ನಿಮ್ಮ ಜೊತೆನೂ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಸಣ್ಣದಾದಂಥ ಒಂದು ವಿಡಿಯೋ. ಸಾಧಾರಣವಾಗಿ ಇಲ್ಲಿನ ಎಲ್ಲ ಡೌನ್ ಟೌನಲ್ಲಿ ನೋಡೋಕ್ಕೆ ಸಿಗೋ ಥರ ಇಲ್ಲೂ ನಮಗೆ ಗ್ರಾಫಿಟಿ ನೋಡೋಕ್ಕೆ ಸಿಗ್ತಾ ಇದೆ. ಆ ಒಂದು ಟ್ರೈನ್ ಟ್ರ್ಯಾಕ್ನ ದಾಟ್ಕೊಂಡು ಹೋಗೋದು ನಮಗಷ್ಟು ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ನಾನು ದೂರದಿಂದಾನೇ ಒಂದು ಸಣ್ಣದಾದಂಥ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಂತರ ಹಾಗೆ ಆ ಮೇಲ ನಡೀತಾ ಇದ್ದಂಥ ಒಂದು ಪಾರ್ಕಲ್ಲೇ ಒಂದು ಟ್ರೈನ್ ಬೋಗಿ ಸಹ ನೋಡೋದಕ್ಕೆ ಸಿಕ್ತು. ಅದರ ಒಂದು ಸಣ್ಣ ತುಣುಕು ನಿಮಗಾಗಿ. ಈ ಒಂದು ಬೋಗಿ ಏನಿದೆ, ಇದರ ಹತ್ರನೇ ಒಂದು ಸಣ್ಣದಾದಂಥ ಒಂದು ಮ್ಯೂಸಿಯಂ ಸಹ ಇದೆ. ಆದರೆ ಆವತ್ತು ಸಂಡೇ ಆದ ಕಾರಣ ಆ ಮ್ಯೂಸಿಯಂ ಕ್ಲೋಸ್ ಆಗಿತ್ತು. ಅಷ್ಟೇ ಅಲ್ಲದೆ ಸಾಯಂಕಾಲ ಬೇರೆ ಆಗಿತ್ತಲ್ಲ, ಸಾಧಾರಣವಾಗಿ 6 ಗಂಟೆ ಮೇಲೆ ಇಂಥ ಮ್ಯೂಸಿಯಂಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾವು ಅದನ್ನು ವಿಸಿಟ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಮಟ್ಟಿಗೆ ನಾವು ಈ ಪ್ಲೇನೋ ಡೌನ್ ಟೌನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ನಂತರ ಗೊತ್ತಾಗಿದೆ ಏನಂದರೆ, ಈ ಜಾಗ ಇನ್ನೂ ವಿಶಾಲವಾಗಿದ್ದು ಇನ್ನೂ ಸುಂದರವಾಗಿದೆ ಅಂತ ಹೇಳಿಬಿಟ್ಟು ಇನ್ಯಾವತ್ತಾದರೂ ಆ ಕಡೆ ಹೋದಾಗ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಸದ್ಯಕ್ಕಂತೂ ಹೋಗೋ ಪ್ಲ್ಯಾನ್ಸ್ ಇಲ್ಲ. ಯಾಕಂದರೆ ಈ ಜಾಗ ತುಂಬಾ ದೂರ ಇತ್ತು. ನಾವು ಅವತ್ತು ಯಾರೋ ಫ್ರೆಂಡ್ ನಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿದ ಕಾರಣ ಅಲ್ಲಿಗೆ ಹೋಗಿದ್ವಿ. ಹಾಗಾಗಿ ಅದರ ಸುತ್ತ ಏನಿತ್ತು ಅದನ್ನು ಮಾತ್ರ ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಮನೆಯಿಂದ ಸುಮಾರು ಏನಿಲ್ಲ ಅಂದರೆ 2 hours ಆಗಿಬಿಡುತ್ತೆ. ಅಷ್ಟೆಲ್ಲ ದೂರ ಹೋಗಬೇಕಂದ್ರೆ ಏನಾದರೂ ಉದ್ದೇಶ ಇದ್ದೇ ಹೋಗಬೇಕಲ್ವ. ಸುಮ್ಮನೆ ಅಷ್ಟೆಲ್ಲ ಡ್ರೈವ್ ಮಾಡ್ಕೊಂಡು ಹೋಗೋದು ಯಾರಿಗೂ ಆಗೋದಿಲ್ಲ. ಹಾಗಾಗಿ ಈ ಒಂದು ಸಣ್ಣ ಕ್ಲಿಪ್ಪಿಂಗ್ ಎಷ್ಟಾಯಿತು, ಆ ಪಾರ್ಕ್ ಸುತ್ತ ಏನೆಲ್ಲ ಇತ್ತು ಅಂತ ಮಾತ್ರ ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಮ ಜೊತೆ ಅದನ್ನು ಹಂಚ್ಕೊಳ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ, ಸಣ್ಣದಾದಂಥ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.